ಅಧ್ಯಾಯ 5. ಕೃಪೆಯುಳ್ಳ ದೇವರು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಎಫೆಸ 2ನೇ ಅಧ್ಯಾಯ 8ನೇ ವಾಕ್ಯ. ದೇವಕೃಪೆಯು ನಮ್ಮನ್ನು ಸಂಧಿಸುತ್ತದೆ. ದೇವಕೃಪೆಯು ಪರಲೋಕದ ಸೌಭಾಗ್ಯಗಳನ್ನು ನಮಗೆ ಹೊತ್ತು ತರುವಂಥದ್ದಾಗಿದೆ. ಕರ್ತನು ನಮಗೆ ಕೃಪೆಯಿಂದ ಕೊಡುವಂಥ ಸೌಭಾಗ್ಯಗಳಲ್ಲಿ ಅತಿ ಶ್ರೇಷ್ಠ ಭಾಗ್ಯವೆಂದರೆ ರಕ್ಷಣೆ. ಹಲ್ಲೆಲೂಯಾ! ಈ ರಕ್ಷಣೆಯಿಂದ ನಾವು ನರಕಕ್ಕೂ ಪಾತಾಳಕ್ಕೂ ತಪ್ಪಿಸಿಕೊಂಡು ಮಹಿಮೆಯಾದ ಪರಲೋಕ ರಾಜ್ಯಕ್ಕೆ ಬಂದು ಸೇರುತ್ತೇವೆ. ಸತ್ಯವೇದವು ಹೇಳುತ್ತದೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಎಫೆಸ 1:7. ಕೃಪೆಯಿಂದ ನಮಗೆ ದೊರಕಿದ ರಕ್ಷಣೆ ಎಂಬುದರ ಅರ್ಥವೇನು? ಉದಾಹರಣೆಯಾಗಿ, ನೀವು ಒಂದು ಹೊಲಸಾದ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ನೀವು ಎಷ್ಟೇ ಪ್ರಯತ್ನಿಸಿದರೂ, ಕೈಕಾಲುಗಳನ್ನು ಹೊಡೆದರೂ, ಇಡೀ ದೇಹದ ಬಲವನ್ನು ಉಪಯೋಗಿಸಿದರೂ ನಿಮ್ಮಿಂದ ಆ ಹೊಲಸಾದ ಕೆಸರಿನಿಂದ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತದೆ. ಮಾತ್ರವಲ್ಲ, ಕ್ಷಣದಿಂದ ಕ್ಷಣಕ್ಕೆ ಆ ಹೊಲಸಾದ ಕೆಸರಿನಲ್ಲಿ ಮುಳುಗಿ ಹೋಗುವ ಸ್ಥಿತಿ ನಿಮಗಾಗಬಹುದು. ಆ ಕೊನೆಯ ಗಳಿಗೆಯಲ್ಲಿ ಒಬ್ಬರು ನಿಮಗೆ ಸಹಾಯ ಮಾಡಲು ಬಂದು ತಮ್ಮ ಜೀವವನ್ನು ಲೆಕ್ಕಿಸದೆ ನಿಮ್ಮನ್ನು ಕೆಸರಿನಿಂದ ಮೇಲೆತ್ತಿ ಬಿಡುತ್ತಾರೆಂದುಕೊಳ್ಳಿರಿ. ಅದು ಅವರು ನಿಮ್ಮ ಮೇಲೆ ತೋರಿಸಿದ ಕೃಪೆಯೇ ಹೌದು. ಹಾಗೆಯೇ ಪಾಪಗಳು, ಶಾಪಗಳು, ವ್ಯಾಧಿಗಳು, ಶತ್ರುವಿನ ಹಿಡಿತವೆಂಬ ಹೊಲಸಾದ ಕೆಸರಿನಿಂದ ಕ್ರಿಸ್ತನು ನಮ್ಮನ್ನು ಮೇಲೆತ್ತಿ ಬಂಡೆಯಾಗಿರುವ ತನ್ನ ಮೇಲೆ ನಿಲ್ಲಿಸಿದನಲ್ಲ, ಅದೇ ರಕ್ಷಣೆ ಎಂಬ ಕೃಪೆ. ಇಸ್ರಾಯೇಲ್ಯರು ಕೆಂಪು ಸಮುದ್ರದ ಬಳಿ ಬಂದಾಗ ಹಿಂದೆ ಫರೋಹನ ಸೈನ್ಯವು ಹಿಂಬಾಲಿಸಿ ಬರುತ್ತಿತ್ತು. ಎದುರಿಗೆ ಕೆಂಪು ಸಮುದ್ರ. ಇಸ್ರಾಯೇಲ್ಯರಿಗೆ ಯಾವ ಕಡೆಯಿಂದಲೂ ತಪ್ಪಿಸಿಕೊಳ್ಳಲು ಮಾರ್ಗವಿಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಇಸ್ರಾಯೇಲ್ಯರು ಸಮುದ್ರವನ್ನು ದಾಟುವಂತೆ ಮಾಡಿದನು ಮತ್ತು ಫರೋಹನನು ಅವನ ಸೈನ್ಯದವರು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗುವಂತೆ ಮಾಡಿದನು. ಇದೇ ರಕ್ಷಣೆ ಎಂಬ ಕೃಪೆ. ಸೊದೋಮ್ ಗೋಮೋರವು ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿಯಲ್ಲಿ ಅಗ್ನಿಯು ಗಂಧಕವು ಸುರಿದು ಇಡೀ ನಗರವು ಸುಟ್ಟು ಹೋಗುತ್ತಿರುವ ಸಂದರ್ಭದಲ್ಲಿ ಕರ್ತನು ಲೋಟನನ್ನು ಅವನ ಕುಟುಂಬವನ್ನು ಕೈ ಹಿಡಿದು ಪಟ್ಟಣದಿಂದ ಹೊರಗೆ ಕರೆತಂದು ಜೀವವನ್ನು ಉಳಿಸಿದನಲ್ಲ, ಅದು ದೇವರ ಕೃಪೆ. ಪ್ರೀತಿಯ ದೇವ ಮಗುವೆ, ನಿನ್ನನ್ನು ನೀನೇ ಬಿಡಿಸಿಕೊಳ್ಳಲಾಗುವುದಿಲ್ಲ. ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಲು ಆಗುವುದಿಲ್ಲ. ಭಯಂಕರ ಪಾಪಗಳಿಂದ ನಿನ್ನನ್ನು ನೀನೇ ಬಿಡಿಸಿಕೊಳ್ಳಲಾಗುವುದಿಲ್ಲ. ನಮ್ಮ ಯೋಗ್ಯತೆಯನ್ನು ತಿಳಿದು, ದೇವರೇ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಬಲವಿಲ್ಲ, ನನಗೆ ಜ್ಞಾನವಿಲ್ಲ, ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸು ಎಂದು ಹೇಳುವಾಗ ದೇವರು ತನ್ನ ಕೃಪೆಯನ್ನು ತೋರಿಸುತ್ತಾನೆ. ಕೃಪೆ ಎಂದರೆ ಏನು ಗೊತ್ತೇ? ನಮ್ಮ ಯೋಗ್ಯತೆಯನ್ನು ತಿಳಿದು 100ಕ್ಕೆ 100ರಷ್ಟು ದೇವರನ್ನೇ ಆಶ್ರಯಿಸಿಕೊಂಡು ಆತನಿಂದ ನಾವು ಪಡೆದುಕೊಳ್ಳುವ ದಯೆಯೇ ಕೃಪೆಯಾಗುತ್ತದೆ. ದೇವ ಮಗುವೆ, ಆ ದೇವರ ಕೃಪೆಯಲ್ಲಿ ನೆಲೆಯಾಗಿರು. ಕೃಪೆಯಲ್ಲಿಯೇ ಬೆಳೆಯುತ್ತಾ ಇರು. ಕೃಪೆಯಲ್ಲಿಯೇ ಬಲ ಹೊಂದು. ಪಾಪಗಳ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಎಫೆಸ 2:1.